ಅಂದರೆ ಇವಾಗ ಏನಾಯಿತು ಅಂದರೆ ನರಸಿಂಹ ಸಿನಿಮಾ ಬಂದಿತ್ತು ಅಂತ ನನಗೆ ನಮ್ಮ ಡೈರೆಕ್ಟ್ರ್ ಒಬ್ಬರು ಬಂದರು, ಅಪ್ರೋಚ್ ಮಾಡಿದ್ರು. ಸೊ ಆ ಡೈರೆಕ್ಟ್ರ್ ಬಂದಾಗ ನನಗನ್ನಿಸ್ತು ಸದ್ಯಕ್ಕೆ ನಾನು ಆ ಸಂದರ್ಭದಲ್ಲಿ ಶೂಟಿಂಗ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ನಾನು ಒಂದು ಸೆಟ್ಟಿಗೆ ಹೋಗೋದಾಗಲಿ ಅಥವಾ ಕಲಾವಿದರುಗಳನ್ನ ಕ್ಯಾಸ್ಟಿಂಗ್ ಮಾಡೋದಾಗಲಿ ಯಾವುದೂ ನನ್ನ ಕೈಲಿ ಪಾಸಿಬಲ್ ಆಗದೇ ಇರುವಂಥ ಸಿಚುವೇಶನಲ್ಲಿ ನಾನಿದ್ದೆ. ಸೊ ಈಗ ನಮ್ಮ ಡೈರೆಕ್ಟ್ರ್ ಹೇಳಿದ್ರು, ಆಯಿತು ಈ ಥರ ಮಾಡೋಣ, ಒಂದು ಸಿನಿಮಾ ಇದೆ, ಇದು ಚೆನ್ನಾಗಿದೆ. ಸೊ ಏನಂದರೆ ಫಸ್ಟ್ ಫ್ರೀಡಮ್ ಫೈಟರ್ ಆಗಿರೋದ್ರಿಂದ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಬರುತ್ತೆ. ಸೊ ಇಂಥ ಒಂದು ಸಿನಿಮಾ ಮಾಡಿದ್ರೆ ಮಕ್ಕಳಿಗೆ ರೀಚ್ ಆಗುವಂಥದ್ದು ಏನೋ ಒಂದು ಕಾನ್ಸೆಪ್ಟ್ ಕೊಡ್ಬೋದು ನಾವು ಅಂತ ಹೇಳಿದ್ರು. ಆಮೇಲೆ ನನಗೂ ಅದೇ ಅನಿಸ್ತು, ಮೊದಲು ಏನೇ ಒಂದು ಡ್ರಾಮಾ ಅಂತ ಬಂದರೆ ಒಂದು ಸ್ಕೂಲ್ ಆ್ಯನ್ಯುವಲ್ ಫಂಕ್ಷನ್ನು ಅಥವಾ ಒಂದು ಕಾಲೇಜ್ ಏನೋ ಒಂದು ಫಂಕ್ಷನಲ್ಲಿ ಮೊದಲು ಚೂಸ್ ಮಾಡೋದೇ ಹೆಣ್ಮಕ್ಳು ರಾಣಿ ಚೆನ್ನಮ್ಮ ಪಾತ್ರನ ಇದು ಮಾಡ್ತಾರೆ. ಸೊ ಅಂಥದ್ದನ್ನು ನಾವು ಯಾಕೆ ಸಿನಿಮಾದಲ್ಲಿ ಇನ್ನೊಂದು ಕಾಸ್ಟಿಂಗ್ ಮಾಡಿದಾಗ ಹಿಸ್ಟ್ರಿ ನಾವು ಆಲ್ರೆಡಿ ಗೊತ್ತಿರೋ ಅಂಥ ವಿಚಾರನ ನಾವು ಆ್ಯಕ್ಟಿಂಗಲ್ಲಿ ನಾವು ತರ್ತೀವಿ ಅಂದರೆ ಅದಕ್ಕೆ ಬೇರೇನೋ ವಿಶೇಷತೆ ನಾವು ಕೊಡೋಕ್ಕಾಗಲ್ಲ. ಬಟ್ ಆದರೆ ಇದು ನಾವೇನು ಮಾಡಿದ್ವಿ ಅಂದರೆ ಮ್ಯಾನ್ಯುವಲ್ ವಾಯ್ಸ್ ಓವರೆಲ್ಲ ಮ್ಯಾನ್ಯುವಲಲ್ಲಿದೆ ಡಬ್ಬಿಂಗ್ ಎಲ್ಲನೂ, ಹಾಗೆ ಸಾಂಗ್ಸ್ ಕೂಡ ಮ್ಯಾನ್ಯುವಲಲ್ಲೇ ಮಾಡಿ ಸೊ ಇದನ್ನು ಮಾಡೋಣ. ಇದು ಮತ್ತು ಇನ್ನೊಂದು ಏನಂದರೆ ಇದು ರಿವರ್ಸ್ ಆಗುತ್ತೆ. ಏನೇ ಆದರೂ ಫಸ್ಟೆಲ್ಲ ಇದೆಲ್ಲ ಡಬ್ಬಿಂಗು ಇದೆಲ್ಲ ಆಗಬೇಕು, ಪ್ರೊಸೆಸ್ ಈ ಥರ ಇರುತ್ತೆ. ಸೊ ಆಮೇಲೆ ಇದನ್ನು ಟೆಕ್ನಿಕಲಿ ಅದು ಕ್ರಿಯೇಟಿವಿಟಿ ವರ್ಕ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮ ಡೈರೆಕ್ಟ್ರು ಶ್ವೇತಾ ಶೆಟ್ಟಿ ಅಂತ. ಸೊ ಅವರು ಈಗಾಗಲೇ ಅವರೊಂದು ಸಿನಿಮಾ ಮಾಡಿದ್ದಾರೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಆ ಡೈರೆಕ್ಟ್ರು ಬಂದು ನನಗೆ ಅಪ್ರೋಚ್ ಮಾಡಿದಾಗ ಆಯಿತು ಇದೊಂದೇ ಯಾಕೆ ಪ್ರಯತ್ನ, ಇದು ಒಂಥರ ಎಕ್ಸ್ಪೆರಿಮೆಂಟಲ್ ಅಂತ ಹೇಳಿದ್ರು. ಸೊ ಇದಕ್ಕೆ ನಾವು ಹಂಗೂ ಕೆಲವೊಂದು ನಮ್ಮ ಕನ್ನಡತಿಯರು ಇರಬೇಕು, ಅವ್ರ ಫೇಸ್ ಅಟ್ಲೀಸ್ಟು ಅವ್ರ ಫೇಸ್ನಾದರೂ ಬಳಕೆ ಮಾಡೋಣ ಅನ್ನೋದಿತ್ತು ನಮಗೆ. ಬಟ್ ಎಲ್ಲ ನಮ್ಮ ಕನ್ನಡ ಹೆಣ್ಮಕ್ಳು ನಮ್ಮ ನಟಿಯರು ಅದು ಯಾಕೆ ಅಂತ ಗೊತ್ತಿಲ್ಲ, ಇಲ್ಲ ಆ ಫೇಸ್ ಹಾಕೊಳ್ಳೋದಕ್ಕೂ ನಮಗೆ ಅದೇ ಸೇಮ್ ಅಮೌಂಟೇ ಕೊಡಬೇಕು ರೆಮ್ಯುನರೇಷನ್ ಅಂದರು. ಸೊ ಹಿಂಗಾಗಿ ನಮಗೆ ಯಾಕೋ ಇದು ಸಾಧ್ಯ ಆಗಲ್ಲ, ಇಷ್ಟೊಂದೆಲ್ಲ ಬಜೆಟ್ ಹಾಕಿ. ಇವಾಗ ನಮ್ಮ ಸಿನಿಮಾ ಇಂಡಸ್ಟ್ರಿ ಗೊತ್ತಿದೆ, ಒಂದು ಬಿಸ್ನೆಸ್ ಆಗಬೇಕು ಅಂದರೆ ನಾವು ಒದ್ದಾಡಬೇಕು. ಅದರಲ್ಲಿ ಇದು ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಸಿನಿಮಾ ಮಾಡ್ತಾ ಇದ್ದೀವಿ. ಈ ನಮ್ಮ ಸೆಕೆಂಡ್ ಪ್ರೊಡಕ್ಷನ್ನು, ಮೊದಲನೇ ಪ್ರೊಡಕ್ಷನ್ ಜೀನಿಯಸ್ ಮುತ್ತ ಮಾಡಿದಾಗ ಎಲ್ಲರೂ ಸಪೋರ್ಟ್ ಮಾಡಿ 25 ಡೇಸ್ ಮಾಡಿಕೊಟ್ಟಿದ್ರಿ. ನೀವುಗಳು ಕೂಡ ನಮ್ಮ ಮಾಧ್ಯಮ ಮಿತ್ರರು ಕೂಡ ನನಗೆ ತುಂಬ ಸಹಕಾರಿಯಾಗಿದ್ರಿ ಆ ಟೈಮಲ್ಲಿ. ಸೊ ಈಗ ಇದು ಅಂತ ಅಂದಾಗ ಯಾವ ಥರ ನಾವು ಬರ್ತೀವಿ ಅನ್ನೋದು ಗೊತ್ತಿಲ್ಲ, ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋದು ಒಂದು ಹೆಗ್ಗಳಿಕೆಗೆ ನಮಗೆ ಅದು ಒಂದು ಮಾಡ್ತಾ ಇದ್ದೀವಿ ಅನ್ನೋದು. ಸೊ ಆ ಪಾತ್ರನ ನಾವು ಯಾರಿಗಾದ್ರೂ ಇಂಥವ್ರಿಗೆ ರಿಲೇಟೆಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೆ ಚೆನ್ನಮ್ಮ ಹಾಗೆ ಉಳಿತಾರೆ ಅನ್ನೋದನ್ನ ಮಾತ್ರ ನಾವು ಈ ಒಂದು ಸಿನಿಮಾ ಮೂಲಕ ಹೇಳ್ಬೋದು. ಈಗ ಒಂದು ಚಿಕ್ಕ ಬಿಟ್ಟು ನೋಡಿದ್ವಿ ನಾವು. ಸೊ ಎಲ್ಲೂ ಕೂಡ AI ಅಥವಾ VFX ಆಗಿರ್ಬೋದು, ಗ್ರಾಫಿಕ್ಸ್ ಎಲ್ಲೂ ಕೂಡ ಅದೊಂಥರ ಆಡ್ ಥರ ಅನ್ನಿಸ್ತಾ ಇದೆ. ಸೊ ನಿಮ್ಮ ಟೆಕ್ನಿಕಲ್ ಟೀಮ್ ಎಷ್ಟು ಸ್ಟ್ರಾಂಗ್ ಇತ್ತು? ಅಯ್ಯೋ ಖಂಡಿತವಾಗ್ಲೂ ಸ್ಟಾರ್ಟಿಂಗಲ್ಲಿ ಫಸ್ಟ್ ಮಾಡಿದಾಗ ನಾನು ಹೇಳಿದೆ ನಮ್ಮ ಡೈರೆಕ್ಟ್ರು, ಏನಿದೆ ಈ ಥರ ಮಾಡಿಬಿಟ್ಟಿದ್ದೀರಾ, ಏನೋ ಎಮೋಷ್ನಲ್ಲೇ ಕಾಣಿಸ್ತಿಲ್ಲ, ಯಾವುದೇ ಒಂದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಒಂದು ಬೊಂಬೆ ಚಿತ್ರ ನೋಡ್ತಾರೆ. ಸೊ ಆ ಚಿತ್ರದಲ್ಲೇ ಏನೂ ಇಲ್ಲ ಅಂದರೆ ಖಾಲಿ ಅಂದರೆ ಏನಪ್ಪ ಇದು ರೀಲ್ಸ್ಗಳಲ್ಲೇ AI ಸಿನಿಮಾಗಳು ಮಾಡ್ತಾನೆ ಇದ್ದಾರೆ, ಸೊ ಇವರೇನು ಅದನ್ನು ಸಿನಿಮಾ ಆಗಿ ಮಾಡೋದು ಅಂತ ಅನ್ಸುತ್ತೆ ಅಂದ್ಬಿಟ್ಟು ಕೊನೆಗೆ ನಮ್ಮ ಡೈರೆಕ್ಟ್ರು ಇಲ್ಲ ಇನ್ನೂ ಚೆನ್ನಾಗಿರೋದು ಹುಡುಕ್ತೀವಿ ಅಂತ ಹೇಳಿ ಚೆನ್ನೈ ಮತ್ತು ಬಾಂಬೆಲೆಲ್ಲ ತುಂಬ ಟೀಮ್ಗಳನ್ನ ಹುಡುಕಿ ಮಾಡ್ತಾ ಇರುವಂಥ ಸಿನಿಮಾ ಖಂಡಿತವಾಗ್ಲೂ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾನು, ಯಾಕಂದರೆ ಸುಮ್ಮನೆ ನಮ್ಮ ಸಿನಿಮಾ ಅಂತ ಹೇಳ್ಕೊಳ್ಳೋದಲ್ಲ, ಯಾಕಂದ್ರೆ ನಾನು ಸುಮಾರು ನೋಡ್ತಿರ್ತೀನಲ್ಲ ರೀಲ್ಸ್ಗಳಲ್ಲಿ, ಇವಾಗ ಅನ್ನೋದು ಒಂದು ಫೋಟೋಗೂ ಅಳವಡಿಸ್ತಾರೆ ಮತ್ತು ಒಂದು ವೀಡಿಯೋ ಮಾಡ್ಕೊಳ್ಳೋಕೆ ಅವ್ರಿಗೆ ಪರ್ಸ್ನಲ್ ಮಾಡ್ಕೊಳ್ಳೋಕ್ಕೂ ಅಳವಡಿಸ್ತಾ ಇದ್ದಾರೆ. ಸೊ ಹಿಂಗಿದ್ದಾಗ ನಾವು ಸಿನಿಮಾ ಆಗಿ ನಾವು ಬಿಸ್ನೆಸ್ ಮಾಡಬೇಕು, ಅದನ್ನು ತಂದು ಜನಗಳ ಮುಂದೆ ಕೊಡಬೇಕು, ಪ್ರೇಕ್ಷಕರು ಅದನ್ನು ಮೆಚ್ಚಬೇಕು ಅಂದಾಗ ನಾವು ಸ್ವಲ್ಪ ಅದಕ್ಕೆ ವರ್ಕೌಟ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ನಾವು ಬಾಂಬೆ ಮತ್ತು ಚೆನ್ನೈ ಟೀಮ್ ಎರಡೂ ನಾವು ಹುಡುಕಿ ಇದನ್ನು ಮಾಡಿಸ್ತಾ ಇದ್ದೀವಿ. ಬೆನಿಫಿಟ್ ಇದೆ, ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು ನಟಿ ರುಕ್ಮಿಣಿ ವಸಂತ್ ಅವರ ಒಂದು ಫೋಟೋ, ಹೌದು ಈ ತರ ದುರುಪಯೋಗ ಕೂಡ ಮಾಡ್ತಾರೆ ಅಂತ. ಇಲ್ಲ, ಇದು ಬರೀ ರುಕ್ಮಿಣಿ ವಸಂತ್ ಅವ್ರದ್ದು ಮಾತ್ರ ಅಂತಲ್ಲ, ಎಲ್ಲ ಹೆಣ್ಮಕ್ಳುಗಳಿಗೂ ಆಗ್ತಾ ಇರುವಂಥ ಇದು ಎಷ್ಟೋ ಜನಕ್ಕೆ ಆಗ್ತಾ ಇದೆ. ಒಂದು ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮ್ದು ಒಂದು ಪೇಜ್ ನೋಡಿದೆ. ಸೊ ಅದರಲ್ಲಿ ಎಷ್ಟು ಗೃಹಿಣಿ ಇರ್ತಾರೆ, ಹೋಮ್ಲಿ ಲುಕ್ಕಲ್ಲಿ ಮಾಡಿರುವಂಥ ಹೆಣ್ಮಕ್ಳು ನಮ್ಮ ಆರ್ಟಿಸ್ಟ್ಗಳನ್ನು ತೊಗೊಂಡೋಗಿ ಏನೋ ಒಂಥರ ಇಲ್ಲಿ ಅವ್ರು ಏನೋ ಇದು ಮಾಡೋ ಥರ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ಯಾರು ಕಾರಣ ಅಂತ ಹೇಳಬೇಕು? ನಾವು ಮಾಡ್ತಾ ಇರೋದು ಇವಾಗ ಸಮಾಜಕ್ಕೆ ಏನಾದರೂ ಒಳ್ಳೇದು ಕೊಡಬೇಕು ಅಂತ ನಾವು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಕೊಡ್ತಾ ಇದ್ದೀವಿ. ಸೊ ಅಷ್ಟು ಬಜೆಟ್ ನಮ್ಗೆ ಆಗಲ್ಲ. ಇವಾಗ ನಾವು ಹಿಸ್ಟ್ರಿ ಮಾಡಬೇಕು ಅಂದರೆ ಸೊ ಆ ಹಿಸ್ಟ್ರಿಗೆ ಏನಾಗುತ್ತೆ ಅಂದರೆ ಒಂದು 10-12 ಕೋಟಿ ಬಜೆಟ್ ಬೇಕಾಗುತ್ತೆ. ಬಟ್ ನಾವಿದು 1.5 ಕೋಟಿಲಿ ಮುಗಿಸ್ತೀವಿ ಒಂದು ಚಿಕ್ಕದಾಗಿ. ಅದು ಎಷ್ಟಾಗುತ್ತೋ ನಮಗೆ ಬಿಸ್ನೆಸ್ ಆಗಲಿ, ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋವಂಥದ್ದು. ಸೊ ಈ ಥರ ಏನೋ ಒಂದು ಯಾರೋ ಬಂದು ಹೆಣ್ಮಕ್ಳನ್ನ ಒಂಥರ ಅನೈತಿಕತೆನೇ ಅನ್ನೋದು ಇದನ್ನು
ಸೊ ಈ ಥರ ತೋರಿಸಿ ಅದು ಲೈಂಗಿಕ ದೌರ್ಜನ್ಯ ಕೂಡ ಆಗುತ್ತೆ. ಸೊ ಇದನ್ನೆಲ್ಲ ತೋರಿಸಿದಾಗ ಏನು ಮಾಡೋದು, ನಮಗೆ ಅದು ಸೊಲ್ಯೂಷನ್ ಸಿಕ್ಕಲ್ಲ. ಬಟ್ ಆದರೆ ಅನಿಸುತ್ತೆ ಇದಕ್ಕೆಲ್ಲ ಧ್ವನಿ ಎತ್ತಕ್ಕೆ ಮೀಡಿಯಾ ಇರಲೇಬೇಕು. ನಿಮ್ಮಂಥ ಒಂದು ಸಹಕಾರಿಯಾಗಿ ನೀವಿದ್ರೇ ನಮ್ಮ ಜೊತೇಲಿ ಸಿನಿಮಾ ನಾವು ಮಾಡ್ತಿದ್ದೀವಿ ಅಂದ ತಕ್ಷಣ, ಸೊ ನೋಡಿ ಇದೊಂದು ಮೊನ್ನೆ ವೀಡಿಯೋ ಬಂದಿದ ತಕ್ಷಣ ಅಯ್ಯೋ ನನಗೆ ನಿಜ ಭಯ ಆಯಿತು, ಏನಪ್ಪ ಮಾಡೋದು, ನಾವು ಇದೊಂದು ಸಿನಿಮಾ ಮಾಡ್ತಿದ್ವಿ, ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಗೆ ನಾವು ಕೆಲಸ ಕೊಟ್ಟಿಲ್ಲ, ಈ ಥರ ಕಮೆಂಟ್ಸ್ಗಳು ನೋಡಿದ್ದೆ ನಾನು. ಬಟ್ ಆದರೆ ಎಲ್ಲರೂ ನಾನು ಹೇಳಿದ್ನಲ್ಲ, ಪ್ರೋತ್ಸಾಹ ಕೊಡೋರು ಯಾರೂ ಬರಲ್ಲ. ಇವಾಗ ನೋಡಿ ಒಂದು ಫೋಟೋ ಬಳಕೆ ಮಾಡ್ತೀವಿ ಅಂದಿದ ತಕ್ಷಣವೇ ನಾವು ಅಷ್ಟೇ ರೆಮ್ಯುನರೇಷನ್ ಕೊಡಬೇಕು ಅಂದರು. ಅಷ್ಟು ಬಜೆಟ್ ಅಲ್ಲ ಸಿನಿಮಾ ಇದು. ಸೊ ಈ ಥರ ಎಲ್ಲ ಯೋಚನೆ ಮಾಡಿದಾಗ ಇದು ಓಕೆ ಅನಿಸ್ತು ನನಗೆ. ನಮೀಗ ನಿಮ್ಗೆ ಉತ್ಸಾಹ ಹುಮ್ಮಸ್ಸಿರುವಂತಹ ನಿರ್ಮಾಪಕರು, ನೀವು ಇಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅಂತ. ಹೌದು. ಬಟ್ ಈಗ ನೀವು ಈ ತರ AI ಸಿನಿಮಾ ಮಾಡೋದ್ರಿಂದ ಒಂದಷ್ಟು ಜನ ಕೆಲಸಗಾರರು ಕಷ್ಟ ಅಂತ. ಅಯ್ಯೋ ಖಂಡಿತ. ಸಿನಿಮಾ ಮಾಡೋದ್ರಿಂದ ಎಷ್ಟೋ ಸಾವಿರ ಜನ ಊಟ ತಿಂತಾರೆ. ನಿಮ್ಗೆ ಅದು ಎಲ್ಲೋ ಮೈಂಡಿಗೆ ಬರ್ಲಿಲ್ವಾ? ಇಲ್ಲ, ಅದು ಬಂದಿದೆ ಆ್ಯಕ್ಚುಲಿ. ನನಗೇನಂದರೆ ನಾವು ಸಿನಿಮಾ ಅಂದಿದ ತಕ್ಷಣ ಒಂದು ಮಾಡಿದ ತಕ್ಷಣ ನಾವು ಅದರಲ್ಲೇ ನಿಂತ್ಕೊಳ್ತೀವಿ ಅಂತಿಲ್ಲ. ಯಾಕಂದ್ರೆ ನಾನು ಜೀನಿಯಸ್ ಮುತ್ತ ಮಾಡಿದಾಗಲೇ ಹೇಳಿದ್ದೆ, ನಾವು ಇಲ್ಲ ಇನ್ನೂ ಹಲವಾರು ಸಿನಿಮಾಗಳು, ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳು ಏನಿದೆ, ನಾವು ಸಮಾಜಕ್ಕೆ ಬೇಕಾಗುವಂಥ ಮಾದರಿ ಆಗುವಂಥ ಸಿನಿಮಾಗಳು, ಒಂದು ವುಮೆನ್ ಓರಿಯೆಂಟೆಡ್ ಆಗಲಿ, ಒಂದು ಮಕ್ಕಳದೇ ಆಗಲಿ, ಈಗ ಚೈಲ್ಡ್ ಅವೇರ್ನೆಸ್ ಸಿನಿಮಾಗಳು ಮಾಡಬೇಕು. ಇವಾಗ ನೋಡ್ತಾ ಇದ್ದೀವಿ ನಾವು ಬಿಟ್ಕಾಯಿನ್ ಬಗ್ಗೆ. ಸೊ ಈ ಥರ ಎಲ್ಲ, ಮತ್ತು ಕೊರಿಯನ್ ಡ್ರಾಮಾಗಳು ನೋಡ್ತಾರೆ ಮಕ್ಕಳು, ನೋಡಿ ಅದರಿಂದ ಎಷ್ಟೋ ಸೂಸೈಡ್ ಕೇಸ್ ಎಲ್ಲ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ಗಳ ಟೀಮಲ್ಲೇ ಆಗಿದೆ ಈ ಥರ ಎಲ್ಲ. ಸೊ ಇದೆಲ್ಲ ನೋಡಿದಾಗ ಅನಿಸುತ್ತೆ ಅಂಥ ಸಿನಿಮಾನು ಮಾಡ್ತೀವಿ. ಈಗ ಒಂದು ಸಿನಿಮಾ ಮಾಡಿದ್ವಿ ಅಂದ ತಕ್ಷಣ ಕಂಟಿನ್ಯೂಸ್ಲಿ ನಾವು ಅದೇ ಮಾಡೋದಲ್ವಲ್ಲ, ಇದು ಒಂದು ಪಾರ್ಟ್ ಆಫ್ ದ ಜರ್ನಿ ಅಷ್ಟೇ ನಂದು. ಸೊ ನೆಕ್ಸ್ಟು ನನ್ನ ಸಿನಿಮಾ ಬೇರೆ ಥರನೇ ಇರುತ್ತೆ. ಅದು ಆಲ್ರೆಡಿ ನಾವು ಕತೆ ಕೂಡ ರೆಡಿ ಆಗಿದೆ. ಅದು ಮಾಡಬೇಕು ಅಂದರೆ ನನ್ನ ಸಮಯ ಕೂಡ ಅಗತ್ಯ. ಅಲ್ಲಿ ನಾನು ಪ್ರೊಡ್ಯೂಸರ್ ಆಗಿ ದುಡ್ಡು ಹಾಕ್ಬಿಟ್ಟಿದ್ದೀನಿ ಬಿಡಿ ಅನ್ನೋಕ್ಕಾಗಲ್ಲ. ಸೊ ಈಗ ನರಸಿಂಹ ಅವತಾರ ಯಾವ ಮಟ್ಟಕ್ಕೆ ಹೋಗಿತ್ತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಆ ಸಿನಿಮಾವನ್ನ ರೆಕಾರ್ಡ್ ಮಾಡಿರುವಂಥದ್ದು. ಸೊ ನಿಮಗೆ ಏನನ್ಸುತ್ತೆ ಆ ಸಿನಿಮಾ ನೋಡಿ ನೀವು ಒಂದು AI ಸಿನಿಮಾ ಮಾಡಿದಾಗ, ಸೊ ನಿಮಗೆ ಯಾವ ಥರ ಅಂದರೆ ಒಬ್ಬ ನಿರ್ಮಾಪಕರಾಗಿ ನೀವೆಷ್ಟು ಕಾನ್ಫಿಡೆಂಟ್ ಅಲ್ಲಿ ಇದ್ದೀರಾ ಅಂತ? ಇಲ್ಲ, ಅದೇ ಒಂದು ಇನ್ಸ್ಪಿರೇಷನ್ ನನಗೆ ಆ್ಯಕ್ಚುಲಿ. ಅದು ಏನಂದರೆ ಡಿವೈನಿಟಿ ಥರ ಆಗೋಯ್ತದು. ಇದು ನಮ್ಮದು ಹಿಸ್ಟಾರಿಕಲ್ ಥರ ಈಗ ನಾವು ಮಾಡ್ತಾ ಇರೋದು. ಸೊ ಇದು ಬಿಟ್ಟು ನಾವು ಏನಾದರೂ ಬೇರೆ ಥರ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಅಂದಾಗ ನಿಜಕ್ಕೂ ಅದು ಕಷ್ಟ ಆಗುತ್ತೆ ಅಂದಾಗ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಲಿ ತುಂಬ ಜನ ಕಲಾವಿದರು ತುಂಬ ಒಂಥರ ಅವ್ರಿಗೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋರು ಇದ್ದಾರೆ. ಆದರೆ ಅದನ್ನು ತೊಗೊಂಡು ಬರೋದಕ್ಕೆ ಕಥೆನ ಸರಿಯಾಗಿ ಚೂಸ್ ಮಾಡ್ತಿಲ್ಲ ಅಂತ ಅನಿಸುತ್ತೆ. ಸೊ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ನನಗೂ ಅಂಥ ಆಪರ್ಚುನಿಟಿ ಬರ್ಬೋದು, ಒಳ್ಳೆ ಸಿನಿಮಾ ಮಾಡೋದಕ್ಕೆ. ಒಳ್ಳೆ ಕಲಾವಿದರುಗಳಿದ್ದಾರೆ, ಅವ್ರನ್ನ ಬಳಕೆ ಮಾಡ್ಕೊಳ್ಳುವಂಥ ನನಗೆ ಆ ಒಂದು ಅರ್ಹತೆ ಬರ್ಬೋದು ಅಂತ ಅನ್ಕೋತೀನಿ. ಗೊತ್ತಿಲ್ಲ, ಇದೊಂದು ಸಿನಿಮಾ ಒಂದು ಎಕ್ಸ್ಪೆರಿಮೆಂಟ್ ಎಲ್ಲ ಕೊಡ್ತಾ ಇದ್ದೀನಿ. AI ಕಂಪ್ಲೀಟ್ ನಿಮ್ಮ ಸಿನಿಮಾ ಹಿಸ್ಟೋರಿಕಲ್ ಸಿನಿಮಾ ಕಂಪ್ಲೀಟ್ ಆಗಿದೆಯಾ? ಆಗಿದ್ರೆ ನಿಮಗೆ ಬಂದಂಥ ಚಾಲೆಂಜಸ್ಗಳು ಏನು? ಇಲ್ಲ, ಇದು ಆ್ಯಕ್ಚುಲಿ ನಾವು ನೋಡಿ ಫಸ್ಟ್ ಅಂದ್ಕೊಂಡಿದ್ದು ಏಪ್ರಿಲ್ 1ಗೆ ನಾವು ರಿಲೀಸ್ ಮಾಡಿಬಿಡ್ತೀವಿ, 3 ತಿಂಗಳಲ್ಲಿ ಆಗೋಗುತ್ತೆ ಸಿನಿಮಾ ಅಂದ್ಕೊಂಡ್ವಿ. ಆಮೇಲೆ May 1 ಅಂತ ಅಂದ್ಕೊಂಡ್ವಿ. ಸೊ ಇವಾಗ ನೋಡಿ ಇನ್ನೂ ಮುಂದಕ್ಕೆ ಬಂದುಬಿಟ್ಟಿದೆ. ಸೊ ಇದು ಏನಾಗ್ತಿದೆ, ಡಿಲೇ ಏನಕ್ಕಾಗತ್ತೆ ಅಂದರೆ ಅದೇ ಈ ಪರ್ಫೆಕ್ಷನ್ ಅಂತ ಹುಡ್ಕೊಂಡು ಹೋಗ್ತಾ ನಮಗೆ ಇದು ಡಿಲೇ ಆಗ್ತಾಯಿದೆ. ಇದು ಶೂಟಿಂಗಿನ ಕಷ್ಟ ಹೇಳ್ಬೇಕಂದ್ರೆ. ಶೂಟಿಂಗ್ ಆದರೂ ಈಸಿ ಇತ್ತು, ಬಟ್ ಅದಕ್ಕಿಂತ ಕಷ್ಟ ಈ ಕ್ರಿಯೇಟಿವಿಟಿ ಅನ್ನೋದು ಭಾರಿ ಕಷ್ಟ ಇದೆ ಮೇಡಮ್. ಎಸ್ಪೆಷಲಿ AI ಸಿನಿಮಾ ಅಂದಾಗ ಡಬ್ಬಿಂಗ್ ಅನ್ನುವಂಥದ್ದೇ ಮೇಜರ್. ಲಿಪ್ ಸಿಂಕ್ಗಳು ತುಂಬಾ ಆಡ್ ಆಗಿ ಕಾಣುತ್ತೆ ಕೆಲವು AI ಸಿನಿಮಾಗಳು. ಸೊ ಅದಕ್ಕೆ ಎಷ್ಟು ನೀವು ಮುತುವರ್ಜಿ ವಹಿಸಿದ್ದೀರಾ? ಅದೇ ಇವಾಗ ಚಾಲೆಂಜ್ ಆಗಿರೋದು. ಈಗ ನಾನು ಹೇಳಿದ್ನಲ್ಲ, ಆಗೋಗಿತ್ತೆಲ್ಲ ಕೆಲಸ, ಆದಷ್ಟು ಮುಗ್ದೋಗಿದೆ ಅಂದ್ಕೊಂಡಾಗ ಎಲ್ಲೋ ಮಧ್ಯದಲ್ಲಿ ಒಂದೊಂದೇ ಇಲ್ಲ ಚೆನ್ನಾಗಿ ಕಾಣ್ತಿಲ್ಲ, ತುಂಬ ಆಕ್ವರ್ಡಾಗಿ ಅನಿಸುತ್ತೆ. ಯಾರೂ ಸಾಮಾನ್ಯವಾಗಿ ಆ ಥರ ಮಾತಾಡಲ್ಲ. ಸೊ ಆ ಥರ ವೇ ಆಫ್ ಟಾಕಿಂಗು, ಸ್ಟೈಲ್, ಬಾಡಿ ಲ್ಯಾಂಗ್ವೇಜು, ಸೊ ಇದೆಲ್ಲ ಇದಾಗಿ ಸಿಂಕ್ ಆಗ್ತಿಲ್ಲ ಅಂದಾಗ ಮತ್ತೆ ಅದನ್ನು ವರ್ಕ್ ಮಾಡಿದ್ದಾಯಿತು. ಸೊ ಹಂಗಾಗಿ ಡಿಲೇ ಆಗ್ತಾ ಇದೆ ನಾವು. ಬಜೆಟ್ ವೈಸು ಕಂಪೇರ್ ಟು ಅದರ್ ಸಿನಿಮಾಸ್ ಅಂತ ವಿಷಯ ಬಂದಾಗ ಕನ್ನಡ ಸಿನಿಮಾಗಳು VFX ಮತ್ತೆ AI ಮತ್ತೆ ಗ್ರಾಫಿಕ್ಸ್ ಯಾವಾಗಲೂ ಫೇಲ್ಯೂರ್ ಆಗಿರೋದೇ ಜಾಸ್ತಿ. ಹೌದು. ಸೊ ನರಸಿಂಹ ಅಷ್ಟು ಕ್ವಾಲಿಟಿ ವೈಸ್ ಇರುತ್ತಾ ನಿಮ್ಮ ಸಿನಿಮಾ? ಅಯ್ಯೋ ಖಂಡಿತ, ಅಷ್ಟು ದೊಡ್ಡ ಬಜೆಟ್ ನಾವು ಆಗ್ತಿಲ್ಲ ಖಂಡಿತವಾಗ್ಲೂ. ಯಾಕಂದರೆ ನಾವು ಇದು ಸಣ್ಣ ಪ್ರಯತ್ನ ಅಲ್ವಾ, ನಮಗೆ ಗೊತ್ತಿಲ್ಲ. ನಾವು ಹೊಸ ನಿರ್ಮಾಪಕರು ಹೋಗ್ಬಿಟ್ಟು ನಾನು ದೊಡ್ಡ ಬಜೆಟ್ ಹಾಕ್ಬಿಟ್ರೆ ಅದು ಬಿಸ್ನೆಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ದೇವರ ಅದೃಷ್ಟ ನಮಗೆ ಎಷ್ಟು ಕೊಟ್ಟಿದ್ದಾರೋ ನಮ್ಮ ಭಾಗಕ್ಕೆ, ಸೊ ಅಷ್ಟೇ ನಮಗೆ ಲಭ್ಯ ಅಲ್ವಾ. ಅವ್ರು ನಮ್ಗೆ ಇಷ್ಟೇ ಕೊಡಬೇಕು ಅಂತ ಇದ್ದಾಗ, ಆದರೆ ನಮ್ಮ ಪ್ರಯತ್ನ ಕೂಡ ಅದ್ರಲ್ಲಿ ಬೇಕು. ಸೊ ಅದು ಚಾಲೆಂಜಾಗಿ ತೊಗೊಂಡು ಸಿನಿಮಾ ಮಾಡಿದ್ದೀವಿ. ನಮ್ಮ ಪ್ರೇಕ್ಷಕರು, ಕನ್ನಡ ಪ್ರೇಕ್ಷಕರು, ನಮ್ಮ ರಾಣಿ ಚೆನ್ನಮ್ಮ ಅನ್ನೋದೇ ಒಂದು ಹೆಮ್ಮೆ ನಮಗೆ. ನಮ್ಮ ಕರ್ನಾಟಕದ ಮೊದಲನೇ ಫ್ರೀಡಮ್ ಫೈಟರ್ ಅವರು. ಸೊ ಎಲ್ಲ ಆ ಹೋರಾಟಗಾರ್ತಿಯರು ನಮ್ಮ ಮನೆಗಳಲ್ಲೂ ಅಂಥ ಹೋರಾಟಗಳನ್ನ ನೋಡ್ತಾನೆ ಇರ್ತೀವಿ ದಿನನಿತ್ಯ. ಹೆಣ್ಮಕ್ಳು ಈಗ ಇತ್ತೀಚೆಗೆ ಒಂದು ಸಣ್ಣ ಮಗು ಮೇಲೆ ರೇಪ್ ಅಟೆಂಪ್ಟ್ ಆಯಿತು, 10 ವರ್ಷದ ಮಗು ಮೇಲೆ. ಸೊ ಅದು ಈ ಮುಂಚೆ ಕಾಲದಲ್ಲಿ ಹೇಗಿತ್ತು ನೋಡಿ, ರಾಣಿ ಚೆನ್ನಮ್ಮನೇ ಆಗಲಿ,
ಸೊ ಗಂಡ ಒಂದು ಊಟ ಮಾಡ್ತಿದ್ದಾರೆ ಅನ್ನೋವಾಗ ಹೋಗ್ತಾರೆ, ಅದೆಲ್ಲ ಏನೇನೋ ಇರ್ತಿತ್ತು, ನಾವು ಎಬ್ರಿಸ್ಬಾರ್ದು, ಮಾತಾಡಬಾರ್ದು, ನಾವು ಆ ಸದ್ದು ಮಾಡಬಾರ್ದು ಅಂತ. ಇವಾಗಾದರೆ ಕೈಯಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಏನಾಗ್ತಿದೆ, ಮುಂಚೆ ಯಾರಾದರೂ ನಾಲ್ಗೆ ತುದಿಲಿ ಬಂದಿದ್ದ ಮಾತನ್ನು ಹಾಡೋಕ್ಕೆ ಅಯ್ಯೋ ಪಕ್ಕದಲ್ಲಿ ಅಕ್ಕಪಕ್ಕ ಏನು ಅನ್ಕೋತಾರಪ್ಪ, ಬೇಡಪ್ಪ ನಮ್ಮ ಮಾನ ಮರ್ಯಾದೆ ಅದು ಇದು ಆ ಥರ ಎಲ್ಲ ಯೋಚನೆ ಬರ್ತಿತ್ತು. ಇವಾಗ ಏನಿಲ್ಲ, ಯಾರಾದರೂ ನೋಡಲಿ, ಅವ್ರು ಕೆಲವರು ಮುಖ ಇರುತ್ತೆ, ಆ ಮುಖ ಇರೋ ಒಂದು ಪ್ರೊಫೈಲ್ಗಳಲ್ಲಿ ಏನು ಬೇಕಾದ್ರೂ ಕಮೆಂಟ್ ಹಾಕ್ಬಿಡ್ತಾರೆ. ಯಾರು ಏನು ಅನ್ಕೋತಾರೆ ನಮ್ಮ ಬಗ್ಗೆ, ಅವ್ರು ಅಸಡ್ಡೆ ಮಾಡ್ಕೋತಾರೆ, ಅಕ್ಕಪಕ್ಕ ಸುತ್ತಲೂ ಜನ ನೋಡ್ತಾರ ನಮ್ಮನ್ನ, ಅವೆಲ್ಲ ಏನೂ ಅಂದ್ಕೊಳ್ಳಲ್ಲ. ಮತ್ತು ಫೇಕ್ ಪ್ರೊಫೈಲ್ಸ್ಗಳಲ್ಲೂ ಈ ಥರ ಎಲ್ಲ ತುಂಬ ಹಲವಾರು ನಡೀತಾ ಇದೆ, ಗೊತ್ತಿಲ್ಲ.